ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ. ಸೊ ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡ್ತಾ ಬನ್ನಿ. ಸ್ನೇಹಿತರೆ, ವಸತಿ ಶಾಲಾ ಶಿಕ್ಷಕರ ನೇಮಕಾತಿ ಅಂತಕ್ಕಂಥದ್ದು ಆಲ್ಮೋಸ್ಟ್ ಒಂದು ವರ್ಷದಿಂದಲೂ ಕೂಡ ನಾವು ಕೇಳ್ತಾ ಬರ್ತಾ ಇದ್ದೀವಿ. ಸೊ ಇವಾಗ ನೇಮಕಾತಿ ಮಾಡ್ತೀವಿ, ಸೊ ಸದ್ಯದಲ್ಲಿಯೇ ನೇಮಕಾತಿ ಮಾಡ್ತೀವಿ ಅಂತೇಳಿ ಸುಮಾರು ಜನ ಹೇಳ್ಕೊತ ಬರ್ತಾ ಇದ್ದಾರೆ. ಸೊ ಪ್ರಸ್ತುತ ಏನಪ್ಪಾ ಅಂತಂದರೆ ಒಂದು ಫಲಿತಾಂಶ ಅಂತಕ್ಕಂಥದ್ದು ಬಂದಿದೆ. ಸೊ ಆ ಶಾಲೆಗಳ ಫಲಿತಾಂಶ ಅಂತಕ್ಕಂಥದ್ದು ಒಂದು 99 ಫಲಿತಾಂಶ ಆಗಿದೆ ಅಂತೇಳಿ ಸಿ ಮಹದೇವಪ್ಪನವರು ಹೇಳುವಂತಹ ಸಂದರ್ಭದಲ್ಲಿ ಮತ್ತೆ ಸೊ ನಾವು ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಸೊ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ, ಸೊ ಶಿಕ್ಷಕರ ನೇಮಕಾತಿಗೆ ತಯಾರಿ ಮಾಡಿಕೊಳ್ಳಲಾಗಿದೆ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ 1500 ಶಿಕ್ಷಕರ ನೇಮಕಾತಿಗೆ ಹಣಕಾಸು ಇಲಾಖೆ ಅನುಮೋದನೆ ದೊರೆತಿದೆ ಅಂಥೇಳಿ ಅವ್ರು ಹೇಳಿದ್ದಾರೆ. ಬೇರೆ ಬೇರೆ ಪತ್ರಿಕೆಯಲ್ಲಿ ಬಂದಂತಹ ಸುದ್ದಿಯನ್ನೆಲ್ಲ ನಾನು ಅಬ್ಸರ್ವ್ ಮಾಡಿದಾಗ ಸೊ ಆಲ್ಮೋಸ್ಟ್ ಏನಪ್ಪಾ ಅಂದರೆ KEAಗೆ ಲೆಟರ್ ಬರೆಯಲಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮೊನ್ನೆ KEA ಕಾಲ್ ಮಾಡಿ ಕೇಳಿದಾಗ ಹೌದು, ನಮಗೆ ಒಂದು ವಸತಿ ಶಾಲಾ ಶಿಕ್ಷಕರ ನೇಮಕಾತಿಯ ಒಂದು ಪ್ರಪೋಸಲ್ ಅಂತಕ್ಕಂಥದ್ದು ಬಂದಿದೆ ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ. ಸೊ ಈ ಒಂದು ರೋಸ್ಟರ್ ಬಿಂದುಗಳ ಒಂದು ಏನು ಅಳವಡಿಕೆ ಇದೆ ಆ ಒಂದು ಕಾರಣಕ್ಕಾಗಿ ಈ ಒಂದು ನೇಮಕಾತಿ ಅಂತಕ್ಕಂಥದ್ದು ತಡೆಯಲ್ಲಿರ್ತಕ್ಕಂಥದ್ದು ಸ್ನೇಹಿತರೆ. ಆಲ್ಮೋಸ್ಟ್ ಏನಪ್ಪಾ ಅಂತಂದರೆ ಇವಾಗ ಒಳ ಮೀಸಲಾತಿಯೂ ಕೂಡ ಜಾರಿ ಆಗಿದೆ. ನೋಡೋಣ, ಈ ಒಳ ಮೀಸಲಾತಿ ಇದನ್ನೇ ಏನಾದರೂ ಅಡಾಪ್ಟ್ ಮಾಡ್ಕೊಂಡ್ರು. ಯಾಕಂತಂದರೆ ಸೊ ಅಲೆಮಾರಿ ಸಮುದಾಯದವರು ಆಲ್ರೆಡಿ ಕೋರ್ಟಲ್ಲಿ ಕೇಸ್ ಇರೋದರಿಂದ ಸೊ ಈ ಒಳ ಮೀಸಲಾತಿ ಅಂತಕ್ಕನ್ನೋದು ಎಷ್ಟು ಇಂಪ್ಲಿಮೆಂಟ್ ಆಗ್ತದೆ ವಾಪಸ್ಸು ಈ ಮುಂಬರುವಂಥ ಏನು 56,000 ಏನು ನೇಮಕಾತಿ ಅಂತಿದ್ದಾರೆ. ಸೊ ಅದು ಶೀಘ್ರದಲ್ಲೇ ಆದರೆ ಅದೇ ಒಂದು ಸಂದರ್ಭದಲ್ಲಿ ಈ ಒಂದು ನೇಮಕಾತಿಯೂ ಕೂಡ ಆಗುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಓಕೆನಾ? ಸೊ ಎಷ್ಟು ಹುದ್ದೆಗಳಿದ್ದಾವೆ ಅಂದರೆ 1500. ಅವು ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಇದ್ದಾವೆ ಅನ್ನೋದ್ರ ಬಗ್ಗೆ ನಾವು ಹಳೆಯ ವಿಡಿಯೋಗಳಲ್ಲಿ ಮಾತಾಡಿದ್ದೀವಿ. ಸೊ ನೀವು ಅವುಗಳನ್ನು ಕೂಡ ಅಬ್ಸರ್ವ್ ಮಾಡ್ಕೋಬೋದು. ಆಲ್ಮೋಸ್ಟ್ ಈ ಒಂದು ನೇಮಕಾತಿ ಅಂತಕ್ಕನ್ನೋದು ಸದ್ಯದಲ್ಲಿಯೇ ಆಗುವಂತಹ ಚಾನ್ಸಸ್ ಇದೆ. ಇದನ್ನು ಎಕ್ಸಾಮ್ ಮಾಡತಕ್ಕಂಥವ್ರು KEAದವರು. ಓಕೆನಾ? ಸೊ KEA ಎಕ್ಸಾಮ್ ಅಂತಕ್ಕನ್ನೋದು ತುಂಬ ಸ್ಪೀಡ್ ಆಗಿರ್ತಕ್ಕನ್ನೋದು. ಆಲ್ಮೋಸ್ಟ್ ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊಟ್ಟರು ಅಂತಂದರೆ ಒಂದು 2 ತಿಂಗಳಲ್ಲೇ ನೇಮಕಾತಿಯನ್ನು ಸೊ ಪರೀಕ್ಷೆಯನ್ನು ಮುಗಿಸ್ತಾರೆ. ಯಾಕಂದರೆ ಸೊ ಮೊನ್ನೆ ದಿನ ಈ ಕೃಷಿ ಇಲಾಖೆಯ ನೇಮಕಾತಿಗೆ ಅವರು ನೋಟಿಫಿಕೇಶನನ್ನು ಹೊರಡಿಸಿದ್ರು. ಸೊ ಬಟ್ ಪರೀಕ್ಷಾ ದಿನಾಂಕವನ್ನು ಕೂಡ ಅದರಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ 6ನೇ ತಿಂಗಳಲ್ಲಿ ಅಂತೇಳಿ. ಅಂದರೆ ಸೊ ಈ ವಸತಿ ಶಾಲಾ ಶಿಕ್ಷಕರ ನೇಮಕಾತಿ ಏನಾದರೂ ಆಯಿತು ಅಂದರೆ ಈ ಮಂತ್ ಆಯಿತು ಅಂತಂದರೆ ಆಲ್ಮೋಸ್ಟ್ 2 ಮಂತಲ್ಲಿ ಎಕ್ಸಾಮನ್ನು ಕಂಪ್ಲೀಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಮ ಸ್ಟಡಿ ಅಂತಕ್ಕನ್ನೋದು ಕಂಟಿನ್ಯೂ ಆಗಿರಲಿ. ಯಾಕಂದರೆ ಈ ನೇಮಕಾತಿ 100ಕ್ಕೆ 100% ಏನಪ್ಪ ಅಂದರೆ ಆಗುವಂತಹ ಸಾಧ್ಯತೆಗಳು ತುಂಬಾ ಇದೆ ಸ್ನೇಹಿತರೆ. ಓಕೆನಾ? ಸೊ ಇದಿಷ್ಟು ಏನಪ್ಪ ಅಂದರೆ ವಸತಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥದ್ದು ಆಗ್ತದೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.